ಇದೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಗೊತ್ತಿರೋಂಗೆ ಫೆಬ್ರವರಿ 14ರಂದು ಪುಲ್ವಾಮಾ ಅಟ್ಯಾಕ್ ನಡೆದು ಅದರಲ್ಲಿ ನಮ್ಮ ಕನ್ನಡಿಗರಾದಂಥ ವೀರ ಯೋಧ ಗುರೂರವರು ಕೂಡ ಮೃತಪಟ್ಟಿದ್ದರು. ಅದಕ್ಕೆ ಅವರ ಕುಟುಂಬಕ್ಕೋಸ್ಕರ ಇಡೀ ರಾಜ್ಯವೇ ಅವರ ಕುಟುಂಬದೊಂದಿಗೆ ನಿಂತಿತ್ತು. ಅದೇ ರೀತಿ ಅವರ ಕುಟುಂಬಕ್ಕೆ ಬರೋಬ್ಬರಿ 15 ಕೋಟಿ ರೂಪಾಯಿಯಷ್ಟು ಹಣವು ನೆರವಿನ ಮೂಲಕ ಬಂದಿದೆ. ಅವರ ಪತ್ನಿಯಾದಂಥ ಕಲಾವತಿಯವರ ಅಕೌಂಟಿಗೆ 15 ಕೋಟಿ ರೂಪಾಯಿ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಇನ್ಫೋಸಿಸ್ ಫೌಂಡೇಶನ್ ಅವರು 10 ಲಕ್ಷ, ನ್ಯಾಷನಲ್ ಟ್ರಾವೆಲ್ಸ್ನಿಂದ 10 ಲಕ್ಷ, ರಾಜ್ಯ ಸರ್ಕಾರ 25 ಲಕ್ಷ, ವಿದೇಶಿಯಲ್ಲಿ ಒಂದು ಉದ್ಯಮಿಯಾಗಿರ್ತಕ್ಕಂಥವರೊಬ್ಬರು 1 ಕೋಟಿ ರೂಪಾಯಿಯನ್ನು ಹಾಕಿದ್ದಾರೆ. ಆದರೆ ಇದನ್ನು ಹಂಚಿಕೆ ಮಾಡುವಂಥ ವಿಚಾರದಲ್ಲಿ ಅವರ ಕುಟುಂಬದವರ ನಡುವೆನೇ, ಅಂದರೆ ಅವರ ಪತ್ನಿ, ತಂದೆ, ತಾಯಿ, ಸಹೋದರರ ನಡುವೆ ಘರ್ಷಣೆ ಒಂದು ತಡರಾತ್ರಿ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ರು. ಆದರೆ ಕುಟುಂಬಸ್ಥರಿಗೆ ಬುದ್ಧಿವಾದ ಹೇಳಿ ಪೊಲೀಸರು ಕಳಿಸಿದ್ದಾರೆ. ಈ ಹಣ ಹಂಚಿಕೆ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು ತುಂಬ ಬೇಸರದ ವಿಚಾರ. ಇದನ್ನು ಹೇಗೆ ಬಗೆಹರಿಸ್ಕೋತಾರೆ ಆ ಕುಟುಂಬದವರು, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಟ್ಟಾರೆ ಇದು 15 ಕೋಟಿ ರೂಪಾಯಿ ಅವರ ಪತ್ನಿ ಕಲಾವತಿಯವರ ಅಕೌಂಟಿಗೆ ಬಂದಿರತಕ್ಕಂಥದ್ದು. ಹೆಚ್ಚಿನ ಅಪ್ಡೇಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೆಂಡ್ಸ್ ಮನಿ ಮೇಕರ್ಸ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಇದೀಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ.